ದನನ ಏನೋ ಗೊತ್ತಿಲ್ಲ ನನಗೆ. ದನ ಕರುಗಳಿಗೆ ನೀರು ಕುಡಿಸಿದದ್ದು ನಾವು, ಪ್ರಾಣಿಗಳಿಗೆ. ಮಧ್ಯಾಹ್ನ ಪ್ರಾಣಿಗಳು, ದನ ಕರುಗಳು ಪ್ರಾಣಿಗಳು. ಇವರು ನೀವು ಕುಡಿದಿದ್ದೀರ? ನೀವು ನೀರು ಕುಡಿಸಿದ್ದೇನ? ನಾನು ಕನಿಷ್ಠ ಪಕ್ಷ ಅಡ್ಮಿಟ್ ಮಾಡ್ಕೊಂಡಿದಾರ ನಮಗೆಲ್ಲ ನೀರು ಕುಡಿಸವ್ರೆ ಅಂತ. ರಾಜಕೀಯ ನೀರನ್ನ ಕುಡಿಸಿರೋದು ಇವ್ರಿಗೆ. ನಾನು ಹೇಳಿದ್ದು ನಿಮ್ ಪಕ್ಕದವರಿಗೆ, ನಾನು ಹೇಳಿದ್ದು ನೀರು ನನ್ನ ಪಕ್ಕದಲ್ಲಿ ಅವರು, ನನ್ನ ಕೊಲೀಗ್ ಅವರು ಅವ್ರು ಇರ್ಲಿ. ನಮ್ಮ ಪಕ್ಷದ ಬಗ್ಗೆ ಈಗ ನಮ್ಮ ಪಕ್ಷದಲ್ಲಿ ಏನೇನ್ ನಡೀತದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಪಕ್ಷ ಹೈಕಮಾಂಡ್ ಇದೆ ನಮಗೆ, ಅವ್ರು ನೋಡ್ಕೋತಾರೆ. ನೀವು ಅಲ್ಲ, ನೀವು ಇನ್ನೊಂದು ಕೂತ್ಕೊಳ್ರಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಎನಿಮೋರ್. ಒಂದ್ಸಾರಿ ಹೇಳಿ ಎದ್ದಿದ್ದಾರೆ, ನಾನು ಓಲಿ ವಿರೋಧ ಪಕ್ಷದ ನಾಯಕರು ಎದ್ದಿದಾರಲ್ಲಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಪದೇ ಪದೇ ಹೇಳೋದು ಚೆನ್ನಾಗಿ ಕಾಣಿಸಲ್ಲ. ನೀರು ಕುಡಿಸೋದು, ನಾನು ರಾಜಕೀಯ ನೀರನ್ನ ವಿರೋಧ ಪಕ್ಷದವ್ರಿಗೆ ಕುಡಿಸಲೇ ಇರ್ತೀನಿ. ನೀವು ನೀರು ಕುಡಿದಿದ್ದೀರಿ. ಅವ್ರ ಕಡೆ ಎಲ್ಲ ನಾನು ನೋಡಿದ್ದು ನಮ್ಮ ಮಿನಿಸ್ಟರ್ಗಳಿಗೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಪರಮೇಶ್ವರ್ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಅಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇದ್ದಾರೆ, ಮಾದೇವಪ್ಪ ಇದ್ದಾರೆ. ಅವನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಮುನಿಯಪ್ಪ ಹೇಳ್ದೆ ಮುನಿಯಪ್ಪನವ್ರನ್ನ ಹೇಳಿದ್ದೀನಿ. ಇದೆಲ್ಲ ನೀವೆಲ್ಲ ನೋಡ್ರಿ, ನೀವು ಕಾಯ್ಕೊಂಡು ಏನೋ ಆಯ್ತು, ನಿರಾಶೆ ಆಗತ್ತಲ್ಲ, ಹಂಗಾಗಬಾರ್ದು. ನಿಮ್ಗೆ ನಿರಾಸೆ ಆಗಬಾರ್ದು. ಮೊನ್ನೆ ಅಧ್ಯಕ್ಷರೇ, ನಾನು ಕತೆ ಹೇಳ್ತಿದ್ದದು, ನೀರು ಕುಡಿಸೋದು ಪ್ರಾಣಿಗಳಿಗೆ, ದನ ಕರುಗಳಿಗೆ ನೀರು ಕುಡಿಸೋದು. ಪ್ರಾಣಿಗಳು ಅನ್ನೋದು ಬೇಡ, ದನ ಕರುಗಳು ನೀರು ಕುಡಿಸೋ ಕೆಲಸ ಮಾಡ್ತಿದೆ. ಆ ಬಾವಿನಲ್ಲಿ ನೀರು ಸೇದ್ಕೊಬಂದು ನೀರು ಕುಡಿಸ್ತಿದೆ. ಈ ಬಾವಿನಲ್ಲಿ ಈ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರವು. ಬಾವಿನಲ್ಲಿ ಗೂಡು ಕಟ್ಕೊಂಡು ಗುಬ್ಬಚ್ಚಿಗಳೆಲ್ಲ ನೀರು ಕಂಡಿರು. ನಿನ್ಗೆ ಅಶ್ವತ್ಥನಾರಾಯಣ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಹಳ್ಳಿಯಿಂದ ಬಂದಿರೋದ? ರಾಮನಗರ. ಎಲ್ಲರೂ ರಿಲೇಷನ್ನೇ. ನಾವು ವಿಶ್ವಮಾನವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ದಾರೆ, ವಿಶ್ವಮಾನವ ಥಿಯರಿ ಸಿದ್ಧಾಂತನ ಅವ್ರು ಹೇಳಿರೋದು. ಹೌದು, ವಿಶ್ವಮಾನವ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಂಬಿಕೆ ಇಟ್ಕೊಂಡಿರೋರು ನಾವು. ನಮ್ಮ ಸಿದ್ಧಾಂತ ಏನ್ ಗೊತ್ತಾಯ್ತಾ ಈಗ? ಸರ್ವ ಜನಾಂಗದ ಶಾಂತಿಯ ತೋಟ. ಅವರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ಗಳಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಅವರೆಲ್ಲರೂ ಜೈನರಿರಲಿ, ಅವರೆಲ್ಲರೂ ಕೂಡ ಒಂದೇ. ಸರ್ವ ಜನಾಂಗದ ಶಾಂತಿಯ ತೋಟ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದೇ ನಮ್ಮ ಸಿದ್ಧಾಂತ. ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜವನ್ನ ಸಮಾಜವಾಗಿ ನಿರ್ಮಾಣ ಮಾಡ್ತಕ್ಕಂಥ, ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜ. ಅವ್ರು ಯಾರೇ ಇರಲಿ, ಅವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದೇ ಸಿದ್ಧಾಂತ. ಅದಕ್ಕೆ ಇದು ಕಾಂಗ್ರೆಸ್ ಸಿದ್ಧಾಂತನೂ ಕೂಡ ಹೌದು. ನಾವು ಯಾವಾಗಲೂ ಕೂಡ ಯಾವ ಧರ್ಮನೂ ಕೂಡ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ದ್ವೇಷ ಮಾಡಿ ಅಂತ ಹೇಳ್ಕೊಡ್ತದ? ಎಲ್ಲ ಧರ್ಮನೂ ಕೂಡ ಪ್ರೀತಿ ಮಾಡಿ ಅಂತ ಹೇಳ್ಕೊಡ್ತಾ ಹೊರತು ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ.
ಬಾಲಕೃಷ್ಣ ಅದ್ ನೀನು ಬಾಲಕೃಷ್ಣ ಇಲ್ಲ, ಅದು ನೀವು ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ ಅವ್ರು ಬಿಟ್ಬಿಟ್ಟು ಬಂದ್ಬಿಟ್ರು. ಎಲ್ಲ ಪಾರ್ಟಿ ಇಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ಮಲ್ಲಿ ಇಲ್ಲ ಅಂತೇಳಿ ಬಿಟ್ಬಿಟ್ಟು ಬಂದ್ಬಿಟ್ರು ಬಾಲಕೃಷ್ಣ, ಅಲ್ವೇನ್ರಿ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ದನಕರುಗಳಿಗೆ ನೀರು ಬಾವಿನಲ್ಲಿ ಹೋದಾಗ ಈ ಗುಬ್ಬೆಚ್ಚಿಗಳೆಲ್ಲ ಸೆತ್ತೆ ಎಲ್ಲ ಹಾಕ್ಬಿಡವು. ಸೆತ್ತೆ ಅಂದ್ರೆ ಗೊತ್ತಲ್ಲ, ಕಸ. ನಿಮ್ ಕಡೆ ಒಂದ್ ಕಡೆ ಹೇಳ್ತಾರೆ, ನಮ್ ಕಡೆ ಸೆತ್ತೆ ಅಂತ ಹೇಳ್ತಾರೆ. ಅದರಿಂದ ಈ ಸೆತ್ತೆ ಎಲ್ಲ ಏನ್ ಮಾಡೋದು, ನೀರಿಗೆಲ್ಲ ಹೋಗಿ ನೀರ್ ಮೇಲೆ ಬಿದ್ದು ನೀರ್ನೆಲ್ಲ ಮುಚ್ಕೊಬಿಡೋದು, ಕಸ. ಆ ನೀರನ್ನೆಲ್ಲ ಮುಚ್ಕೊಂಡಾಗ ನಾವೇನ್ ಮಾಡ್ತಿದ್ವು, ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಸೆತ್ತೆ ಎಲ್ಲ ಸರ್ಕಳ ತನಕ ಆಮೇಲೆ ನೀರು ತಗೋತಾ ಇದ್ದು. ತಿಳಿಯಾದ್ಮೇಲೆ ಆ ಸೆತ್ತೆ ಎಲ್ಲ ದೂರ ಹೋದ್ಮೇಲೆ ನೀರು ತಗೋತಾ ಇದ್ದು. ನಾನು ಮನೆಗೆ ಹೋಗ್ಬಿಟ್ಟು ಮತ್ತೆ ಬಂದವಾಗ ನೀರೆಲ್ಲ ಸೆತ್ತೆ ಎಲ್ಲ ಸೇರ್ಕೊಂಡ್ಬಿಡೋದು. ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಈ ತರ ಇದೆ. ಸ್ವಲ್ಪ ಸುಧಾರಣೆ ಮಾಡಿದಾಗ ಸೆತ್ತೆ ಎಲ್ಲ ಜಾತಿ ವ್ಯವಸ್ಥೆ ಕಡಿಮೆ ಆದಾಗ ಕಾಣಿಸುತ್ತೆ, ಮತ್ತೆ ಸೇರ್ಕೊಂಡ್ಬಿಡ್ತದೆ. ಅದಕ್ಕೆ ಜಾತಿ ಹೋಗಿಲ್ಲ. 850 ವರ್ಷಗಳಾದರೂ ಕೂಡ ಬುದ್ಧ 2500 ವರ್ಷ ಅದಾದರೂ ಕೂಡ ಇನ್ನೂ ಹೋಗಿಲ್ಲ. ಅವರು ಏನೇ ಹೇಳಿದ್ರು, ನಾವು ಎಂಥದ್ದು ಸೂರ್ಯ ಎಂಥದ್ದು ಗ್ರಹ ಎಂಥದ್ದು ರಾಹು ಕಾಲ ಗುಳಿಕ ಕಾಲ ನೋಡ್ಕೊಂಡು ಬಜೆಟ್ ಮಂಡಿಸಿದ್ದಾರೆ ಅಂತ. ನಿಜ. ಈಗ ನಿನ್ನಂತೆ ಅವ್ರ ಮಾತು ಕೇಳಬೇಕಲ್ಲಪ್ಪ. ಬಹುತೇಕ ಜನ, ನಾನು ಹಿಂದೆ ಎಲ್ಲ ಮಂಡಿಸ್ತಿದ್ದೆ, ರಾವ್ ಕಾಲದಲ್ಲಿ ಮಂಡಿಸಿದ್ದೀನಿ ಹಿಂದೆ ಎಲ್ಲ ಬಜೆಟ್ಗಳನ್ನ. ಈಗ ಈ ಸಾರಿ ನಮ್ಮ ಆಫೀಸರ್ಸ್ಗಳು ಮತ್ತೆ ನಮ್ಮ ಮನೆಯವರೆಲ್ಲ ಹೇಳಿದ್ರು, ರಾವ್ ಕಾಲದಲ್ಲಿ ಮಂಡಿಸೋದು ಬೇಡ ಸರ್, ಸ್ವಲ್ಪ ಮುಂಚಿತವಾಗಿ ಮಂಡಿಸಿ ಅಂತಂದ್ರು. ನಾನು ಅವ್ರ ಬೆಲೆಗೂ ನಮ್ಮ ಡೆಮಾಕ್ರಸಿನಲ್ಲಿ ನಂಬಿಕೆ ಇಟ್ಕೊಂಡಿರೋನು ನಾನು. ಕೇಳಪ್ಪ, ಇಲ್ಲಿ ನಾನು ಇವತ್ತು ಕೂಡ ರಾವು ಕಾಲ ಗುಳಿಕ ಕಾಲ ನಂಬಲ್ಲ. ಬಜೆಟ್ ಮಂಡಿಸಲ್ಲ. ಹಿಂದೆ ಎಲ್ಲ ಮಂಡಿಸಿದೀನಿ ನಾನು, ರಾವು ಕಾಲದಲ್ಲಿ ಮಂಡಿಸಿದ್ದೀನಿ, ಬೇಕಾದ್ರೆ ತೆಗೆದು ನೋಡಿ. ಗುಳಿಕ ಕಾಲದಲ್ಲಿ ಮಂಡಿಸಿದ್ದೀನಿ. ನನಗೆ ನಂಬಿಕೆ ಇಲ್ಲ. ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಮುಂದಿನ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ, ಅದಕ್ಕೆ ಇದು ಕಾಲ ಎಲ್ಲ ನೋಡಿರೋದು. ಕಾಲ ಏನ ತಸ್ಮೇನ ಏನೋ ಹೇಳ್ಬೇಕು, ಸಂಸ್ಕೃತ ನಂಗೆ ಬರಲ್ಲ. ಅದಕ್ಕೆ ಕಾಲಯ ತಸ್ಮೇನಮ, ಅದಕ್ಕೊಂದು ಪೀಠಿಗೆ ಹಾಕೊಂಡಿದ್ದೀರ ಅಷ್ಟೇ, ಒಂದು ಸ್ಟೆಪ್. ಯಾವ ಪೀಠಿಗೆನೂ ಹಾಕೊಂಡಿಲ್ಲ. ಕೇಳ್ರಿ, ಇಲ್ಲಿ ನಾನು ಯಾವತ್ತು ರಾವು ಕಾಲ ನೋಡಿಲ್ಲ, ಯಾವತ್ತು ಗುಳಿಕ ಕಾಲ ನೋಡಿಲ್ಲ, ಯಮಗಂಡ ಕಾಲ ನೋಡಿಲ್ಲ.